ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಏಪ್ರಿಲ್ 2026 ಫಸ್ಟ್ ವೀಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಚಲಿತ ಘಟನೆಗಳಾಗಿದ್ದು, ಮುಂಬರ್ತಕ್ಕಂಥ KAS, ರೈಲ್ವೆ, SSC, ಬ್ಯಾಂಕಿಂಗ್, ಪೊಲೀಸ್, PSI ಹಾಗೂ BEd ನೇಮಕಾತಿ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನ MCQಗಳೊಂದಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಡಿಟೇಲ್ ಎಕ್ಸ್ಪ್ಲನೇಷನ್ ಒಂದಿಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದು, ಇದಕ್ಕಾಗಿ ಸೆಂಟ್ರಲ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ವೆಬ್ಸೈಟ್ಗಳು, ನ್ಯಾಷನಲ್ ಲೆವೆಲ್ ವೆಬ್ಸೈಟ್ಗಳು ಹಾಗೂ ದ ಹಿಂದೂ, ಟೈಮ್ಸ್ ಆಫ್ ಇಂಡಿಯಾ ಮತ್ತು ಇತರೆ ಪ್ರಮುಖ ಪತ್ರಿಕೆಗಳನ್ನ ಆಧರಿಸಿರ್ತಕ್ಕಂಥ ಡೈರೆಕ್ಟ್ MCQ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದು ಈ ತರದ ಒಂದು ಪ್ರಯತ್ನ ಕನ್ನಡ ಮಾಧ್ಯಮದಲ್ಲಿ ಬೇರೆ ಯಾರು ಮಾಡಿಲ್ಲ. ಸೊ ಇಲ್ಲಿ ಕರೆಂಟ್ ಅಫೇರ್ಸ್ ನ ಡಿಸ್ಕಷನ್ ಮಾಡಿರ್ತಕ್ಕಂಥ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳಾಗಿದ್ದು, ಮುಂಬರ್ತಕ್ಕಂಥ ಯಾವುದೇ ಎಕ್ಸಾಮ್ಗೆ ಹೋದ್ರು ಇದ್ರ ಮೇಲೆ ಕ್ವಶನ್ಗಳು ಬರ್ತವೆ ಅಂತಕ್ಕಂಥ ಗ್ಯಾರಂಟಿಯನ್ನು ನಾನು ನಿಮ್ಮ ಜೊತೆಯಲ್ಲಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ, ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಪ್ರತಿ ವಾರದ ಕರೆಂಟ್ ಅಫೇರ್ಸ್ ಅನ್ನ ಕನ್ನಡ ಮೀಡಿಯಂದಲ್ಲಿ MCQ ಮತ್ತು ಎಕ್ಸ್ಪ್ಲನೇಷನ್ ಒಂದಿಗೆ ನಾನು ರೆಕಾರ್ಡೆಡ್ ಮತ್ತು ಲೈವ್ ಕ್ಲಾಸ್ಗಳನ್ನು ತೆಗೆದುಕೊಳ್ತೀನಿ. ಅದಾದ ನಂತರ ಪ್ರತಿ ತಿಂಗಳ ಕಂಪ್ಲೀಟ್ 1 ಮಂತ್ ಕರೆಂಟ್ ಅಫೇರ್ಸ್ ಅನ್ನ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ವಿತ್ ಇಮೇಜ್ ಮತ್ತು ಎಕ್ಸ್ಪ್ಲನೇಷನ್ ಒಂದಿಗೆ ನಾನು ಕ್ಲಾಸ್ ಅನ್ನ ವಿಡಿಯೋವನ್ನ ಅಪ್ಲೋಡ್ ಮಾಡಿರ್ತೀನಿ. ಇವೆರಡು ವಿಡಿಯೋವನ್ನ ನೀವು ಫಾಲೋ ಮಾಡಿದ್ರೆ ಮುಂಬರ್ತಕ್ಕಂಥ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಚಲಿತ ಘಟನೆಗಳನ್ನ ಬಹಳಷ್ಟು ಈಸಿಯಾಗಿ ತಾವು ಇದನ್ನ ನೋಡ್ತಾ ಹೋಗ್ಬೋದು. ಓಕೆ, ಯಾರು ನಮ್ಮ ಈ ಚಾನೆಲ್ ನೋಡ್ತಾ ಇದ್ದೀರಿ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಒಂದಿಗೆ ನೀವು ಅಪ್ಡೇಟ್ ಆಗಿರಿ. ನಾವು ನ್ಯಾಷನಲ್ ಲೆವೆಲ್ ಎಕ್ಸ್ಪರ್ಟ್ ಆಗಿದ್ದು ರೀಸನಿಂಗ್, ಮ್ಯಾಥ್ಸ್, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK ಹಾಗೂ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ಈ ಚಾನೆಲ್ನಲ್ಲಿ, ನಮ್ಮ ಟೆಲಿಗ್ರಾಮ್ದಲ್ಲಿ, ನಾವು ಇನ್ಸ್ಟಾಗ್ರಾಮ್ದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದು, ಶೇರ್ ಮಾಡ್ತಾ ಇದ್ದು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಮತ್ತು ನಿಮ್ಮ ಯಾವುದೇ ಡೌಟ್ಸ್ ಇದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ, ಇಲ್ಲೇನು 86148199 ಇದೆ, ಈ ನಂಬರ್ಗೆ ಕಮ್ಯುನಿಕೇಟ್ ಮಾಡಿ. ವಿತಿನ್ 24 hours ಅಲ್ಲಿ ಸಾಲ್ವ್ ಮಾಡಿ ನಾನು ನಿಮಗೆ ಆನ್ಸರ್ನ ಕಳಿಸ್ತೀನಿ. ಅದಕ್ಕಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ, ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರ್ತೀರಿ, ಇದರ ಕಂಪ್ಲೀಟ್ PDF ಅನ್ನ ನಾವು ಅದರಲ್ಲಿ ಹಾಕಿರ್ತೀವಿ. ಸೊ ನೀವು ಅದರ PDF ಅನ್ನ ಸ್ವಲ್ಪ ಆಗಿ ಓದ್ತಾ ಹೋಗ್ಬೋದು. ಓಕೆ, ಈಗ ಒಂದು ಮೊದಲೇ ಕ್ವಶನ್ ನೋಡೋಣ. ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ 2026ರಲ್ಲಿ ಒಟ್ಟಾರೆ ಚಾಂಪಿಯನ್ ಆಗಿ ಹೊರಹೊಮ್ಮಿದವರು ಯಾರು? ನೋಡ್ರಿ, ಪ್ರತಿ ವರ್ಷ ದೇಶಾದ್ಯಂತ ಖೇಲೋ ಇಂಡಿಯಾ ಕ್ರೀಡಾಕೂಟವನ್ನು ಸಂಘಟನೆ ಮಾಡಲಾಗ್ತಾ ಇದೆ. ಈ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿರ್ತಕ್ಕಂಥ ರಾಜ್ಯ ಯಾವುದು? ಸೊ ಕರೆಕ್ಟ್ ಆನ್ಸರ್ ಇದೆ ನೋಡ್ರಿ, ಆಪ್ಷನ್ ಇದೆ ಒರಿಸ್ಸಾ, ಕರ್ನಾಟಕ, ಜಾರ್ಖಂಡ್, ಛತ್ತೀಸ್ಗಢ. ಸೊ ಸರಿಯಾದ ಆನ್ಸರ್ ಯಾವ್ದು ಅಂತಂದ್ರೆ ನೋಡ್ರಿ, ಕರ್ನಾಟಕ. ಕರ್ನಾಟಕ ಈ ಬಾರಿ ಖೇಲೋ ಇಂಡಿಯಾದಲ್ಲಿ 23 ಚಿನ್ನದ ಪದಕಗಳನ್ನು ಪಡೆಯುವುದರೊಂದಿಗೆ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂಥ ಒಂದು ರಾಜ್ಯ ಅಂತ ಹೇಳ್ಬೋದು. ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ 2026ರ ಚಾಂಪಿಯನ್ ಆಗಿ ಕರ್ನಾಟಕ ಹೊರಹೊಮ್ಮಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಯಶೋಧ ಮತ್ತು ಕೃಷ್ಣ ಚಿತ್ರಕಲೆಯ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದನ್ನು ರಾಜಾ ರವಿವರ್ಮ ಚಿತ್ರಿಸಿದ್ದಾರೆ. ರೈಟ್ ರೀ. ಏಪ್ರಿಲ್ 2026ರಲ್ಲಿ ಸ್ಯಾಪ್ರೋನ್ ಆರ್ಟ್ ಹರಾಜಿನಲ್ಲಿ ಈ ಒಂದು ಚಿತ್ರ 167.2 crore ರೂಪಾಯಿಗೆ ಹರಾಜಾಗಿರ್ತಕ್ಕಂಥದ್ದು. ಇದು ಇದುವರೆಗೆ ಮಾರಾಟವಾದ ಅತ್ಯಂತ ದುಬಾರಿ ಭಾರತೀಯ ಒಂದು ಚಿತ್ರ ಅಥವಾ ಕಲಾಕೃತಿ ಅಂತ ನಾವು ಇದನ್ನು ಗುರುತಿಸ್ತೀವಿ. ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ನೋಡ್ರಿ? 1 ಮಾತ್ರ, 1 ಮತ್ತು 2 ಮಾತ್ರ, 1, 2, 3, ದೆನ್ 1, 2 ಮತ್ತು 3 ಮಾತ್ರ. ಸೊ KS ಲೆವೆಲ್ಗೆ ಇಂಥ ಕ್ವಶನ್ಗಳು ಕೇಳುವಂತ ಚಾನ್ಸ್ ಆಗಿರುತ್ತೆ. ಸೊ ಸರಿಯಾದ ಆನ್ಸರ್ ಏನು ಅಂತಂದ್ರೆ ಆಪ್ಷನ್ ಡಿ, 1, 2 ಮತ್ತು 3 ಮಾತ್ರ. ಈ ಚಿತ್ರ ಗ್ರೇಟ್ ಆರ್ಟಿಸ್ಟ್ ಆಗಿರ್ತಕ್ಕಂಥ ರಾಜಾ ರವಿವರ್ಮ ಅವರು ಚಿತ್ರಿಸಿರ್ತಕ್ಕಂಥ ಚಿತ್ರ ಇದು. ಇಲ್ಲಿ ಯಶೋಧ ಮತ್ತು ಕೃಷ್ಣಯ್ಯರ ಈ ಚಿತ್ರ ಏಪ್ರಿಲ್ ನಲ್ಲಿ ನಡೆದಿರ್ತಕ್ಕಂಥ ಒಂದು ಹರಾಜ್ನಲ್ಲಿ, ಸ್ಯಾಪ್ರನ್ ಆರ್ಟ್ ಹರಾಜ್ನಲ್ಲಿ 167.2 crore
ಹರಾಜಾಗಿರ್ತಕ್ಕಂಥ ಮಾರಾಟವಾಗಿರ್ತಕ್ಕಂಥ ಚಿತ್ರಪಟ ಅಂತ ಹೇಳ್ಬೋದು. ಇದು ಇಲ್ಲಿವರೆಗೆ ಮಾರಾಟ ಆಗಿರ್ತಕ್ಕಂಥ ಭಾರತದ ಅತಿ ಕಾಸ್ಟ್ಲಿಯೆಸ್ಟ್ ಒಂದು ಚಿತ್ರ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತಾ ಇದೆ. ಯುಎಸ್ ಮತ್ತು ಇರಾನ್ ನಡುವಿನ ಪ್ರಸ್ತಾವಿತ 2 ವಾರಗಳ ಕದನ ವಿರಾಮ ಪ್ರಾಥಮಿಕವಾಗಿ ಯಾವ ಕಾರ್ಯತಂತ್ರ ಸ್ಥಳಕ್ಕೆ ಸಂಬಂಧಿಸಿದೆ? ಪ್ರಪೋಸ್ 2-week ಸೀಸ್ ಫೈರ್ ಬಿಟ್ವೀನ್ ದ ಯುಎಸ್ ಅಂಡ್ ಇರಾನ್ ಈಸ್ ಪ್ರೈಮರಿಲಿ ಲಿಂಕ್ಡ್ ಟು ವಿಚ್ ಸ್ಟ್ರಾಟಜಿಕ್ ಲೊಕೇಶನ್? ನೋಡ್ರಿ, ಈಗಾಗಲೇ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ನಡೆದಿರತಕ್ಕಂಥ ಯುದ್ಧಗಳನ್ನ ಗಮನಿಸ್ತಾ ಇದ್ದೀರಿ. ಸೊ ಇತ್ತೀಚೆಗೆ ಯುದ್ಧಕ್ಕೆ ಕದನ ವಿರಾಮವನ್ನು ಘೋಷಿಸಲಾಗಿತ್ತು. ಅದು ಯಾವ ಸ್ಥಳಕ್ಕೆ ಸಂಬಂಧಪಟ್ಟಂತೆ? ಸುಯೇಜ್ ಕಾಲುವೆ, ಮಲಕ್ಕಾ ಜಲಸಂಧಿ, ಹಾರ್ಮುಜಾ ಜಲಸಂಧಿ, ಪನಾಮಾ ಜಲಸಂಧಿ. ಏನ್ರಿ ಜಲಸಂಧಿ ಅಂದ್ರೆ ಏನು? 2 ಜಲ ಭಾಗಗಳನ್ನ ಕೂಡಿಸುವಂತ ಕಿರಿದಾದ ಜಲ ಭಾಗಕ್ಕೆ ಇದಕ್ಕೆ ಏನ್ ಕರೀತಾರೆ ಅಂದ್ರೆ ಜಲಸಂಧಿ ಅಂತ ಕರೀತಾರೆ. ಇದಕ್ಕೆ ನಾವು ಸ್ಟ್ರೇಟ್ ಅಂತ ಕರಿತೀವಿ. ಏನ್ ಕರಿತೀವಿ ಇದಕ್ಕೆ? ಇಂಗ್ಲಿಷ್ ಅಲ್ಲಿ ಸ್ಟ್ರೇಟ್ ಅಂತ ಕರೀತಾರೆ. ಈಗ ಭಾರತ ಮತ್ತು ಇದರ ನಡುವೆ ಕಾರಣ ಆಗಿರ್ತಕ್ಕಂಥದ್ದು ಏನಂತಂದ್ರೆ ಆಪ್ಷನ್ ಸಿ, ಹರ್ಮುಜಾ ಜಲಸಂಧಿ. ನೋಡ್ರಿ, ಏಪ್ರಿಲ್ 7ರಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಯುಎಸ್ ನಡುವೆ 2 ವಾರಗಳ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು. ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಹರ್ಮುಜಾ ಜಲಸಂಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕದನ ವಿರಾಮ ಅಂತ ಹೇಳ್ಬಹುದು. ಈಗಾಗಲೇ ಇರಾನ್ ಈ ಅಣು ಬಾಂಬ್ ಅನ್ನ ಪರೀಕ್ಷೆ ಮಾಡತಕ್ಕಂಥ ಸಿದ್ಧತೆಯನ್ನು ಆರಂಭ ಮಾಡಿತು. ಅದನ್ನ ನಿಯಂತ್ರಿಸಲಿಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡಿತು. ಬಹಳ ದಿನಗಳ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಇರಾನ್ನ ಅನೇಕ ಪ್ರಮುಖ ನಾಯಕರುಗಳು ಹತರಾದ್ರು. ಆಗ ಇರಾನ್ ಏನ್ ಮಾಡ್ತು ಅಂತಂದ್ರೆ ತನ್ನ ಪಕ್ಕದಲ್ಲಿ ಹಾಯ್ದು ಹೋಗ್ತಕ್ಕಂಥ ಈ ಹರ್ಮುಜಾ ಜಲಸಂಧಿ, ಇಲ್ಲೇನ್ ಜಲಸಂಧಿ ಅದಲ್ಲ, ಈ ಕಡೆ ಪರ್ಷಿಯನ್ ಕೊಲ್ಲಿ ಅದ, ಈ ಕಡೆ ಅರಬ್ಬಿ ಸಮುದ್ರ ಅದ. ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ನಡುವೆ ಕನೆಕ್ಟ್ ಮಾಡ್ತಕ್ಕಂಥ ಈ ಒಂದು ಕಿರಿದಾದ ಜಲಭಾಗಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಹರ್ಮುಜಾ ಜಲಸಂಧಿ ಅಂತ ಕರಿತೀವಿ. ಈ ಹರ್ಮುಜಾ ಜಲಸಂಧಿ ಇರಾನ್ ಮತ್ತು ಯುಎಇ ನಡುವೆ ಇರತಕ್ಕಂತ ಒಂದು ಜಲಭಾಗ. ಈ ಜಲಭಾಗದ ಮೂಲಕನೇ ಈ ಪರ್ಷಿಯನ್ ಕೊಲ್ಲಿಯಲ್ಲಿ ಇರ್ತಕ್ಕಂಥ ದೇಶಗಳು ಇರಾಕ್, ಸೌದಿ ಅರೇಬಿಯಾ, ಯುಎಇ, ಇರಾನ್ ಇವೆಲ್ಲ ತಮ್ಮಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಪೆಟ್ರೋಲ್ ಅನ್ನ ಇದೇ ಮಾರ್ಗದ ಮೂಲಕ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹಡಗುಗಳ ಮೂಲಕ ಕಳಿಸ್ಕೊಡ್ತಾರೆ. ಆದ್ರೆ ಇತ್ತೀಚೆಗೆ ಇರಾನ್ ಏನ್ ಮಾಡ್ತಂದ್ರೆ ಇಲ್ಲಿ ಇರ್ತಕ್ಕಂಥ ಹರ್ಮುಜಾ ಜಲಸಂಧಿಯನ್ನ ಬಂದ್ ಮಾಡ್ತಾರೆ. ಯಾವುದೇ ರೀತಿಯ ತೈಲ ತುಂಬಿರ್ತಕ್ಕಂಥ ಹಡಗುಗಳು ಇಲ್ಲಿ ಹೋಗ್ಲಿಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ. ಸೊ ಆಗ ಏನ್ ಮಾಡ್ತಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತಷ್ಟು ಟೆನ್ಷನ್ ಕ್ರಿಯೇಟ್ ಆಯ್ತು. ಹಲವಾರು ಸ್ಯಾಂಕ್ಷನ್ಗಳನ್ನು ಇರಾನ್ ಮೇಲೆ ಹಾಕಲಾಯಿತು. ಆಗ ಅಂತಿಮವಾಗಿ ಇರಾನ್ ಮೇಲೆ ಅಮೆರಿಕದ ಗಂಭೀರ ಅಟ್ಯಾಕ್ ಆದ ನಂತರ ಇರಾನ್ ಮತ್ತು ಅಮೆರಿಕ ಮಾತುಕತೆ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲಿಕ್ಕೆ 2 ವಾರಗಳ ಒಂದು ಕದನ ವಿರಾಮವನ್ನ ಘೋಷಣೆ ಮಾಡಿದರು. ಸೊ ಇವತ್ತಿಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ಗಳ ಒಂದು ರೇಟ್ ಹೆಚ್ಚಾಗ್ಲಿಕ್ಕೆ, ಅದರ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಕುಸಿದಿರೋದಕ್ಕೆ ಈ ಒಂದು ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದ್ದೇ ಮುಖ್ಯ ಕಾರಣ ಅಂತ ಹೇಳ್ಬೋದು. ನೆಕ್ಸ್ಟ್, ಯಾವ ಸಂಸ್ಥೆಯ ಸಂಸ್ಥಾಪನಾ ವಾರ್ಷಿಕೋತ್ಸವವನ್ನು ಗುರುತಿಸಲು ಪ್ರತಿ ವರ್ಷ ಏಪ್ರಿಲ್ 7ರಂದು ವಿಶ್ವ ಆರೋಗ್ಯ ಸಂಸ್ಥೆಯನ್ನ ವಿಶ್ವ ಆರೋಗ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ? ಯುನಿಸೆಫ್, ಆಮೇಲೆ ವಿಶ್ವ ಬ್ಯಾಂಕ್, ವಿಶ್ವ ಆರೋಗ್ಯ ಸಂಸ್ಥೆ, ಯುನೆಸ್ಕೋ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ. ವಿಶ್ವ ಆರೋಗ್ಯ ಸಂಸ್ಥೆಯ ಸ್ಥಾಪನೆ ದಿನ ಏನಂತಂದ್ರೆ ಪ್ರತಿ ವರ್ಷ ಏಪ್ರಿಲ್ 7ನ್ನ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದ್ದು. ವಿಶ್ವ ಆರೋಗ್ಯ ಸಂಸ್ಥೆ 1948ರಲ್ಲಿ ವಿಶ್ವಸಂಸ್ಥೆ ಅಡಿಯಲ್ಲಿ ಇದೇನ್ ಮಾಡ್ತಾ ಅಂದ್ರೆ ಸ್ಥಾಪನೆ ಆಯ್ತು. ಜಾಗತಿಕ ಜನರ ಆರೋಗ್ಯವನ್ನ ಕಾಪಾಡತಕ್ಕಂತ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಹೆ ಸೂಚನೆಯನ್ನ, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನ ವಿಶ್ವ ಆರೋಗ್ಯ ಸಂಸ್ಥೆ ಮಾಡ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಸಹಕಾರಿ ವಲಯದ ಯಾವ ಸಂಸ್ಥೆಯು 2025-26ನೇ ಹಣಕಾಸು ವರ್ಷದಲ್ಲಿ ಮೊದಲ ಬಾರಿಗೆ 1 ಲಕ್ಷ ಕೋಟಿಯ ವಾರ್ಷಿಕ ವಹಿವಾಟನ್ನ ಮಾಡಿದೆ? ಯಾವ ಸಂಸ್ಥೆ ಮೊದಲ ಬಾರಿಗೆ 1 ವರ್ಷದಲ್ಲಿ 1 ಲಕ್ಷ ಕೋಟಿ ಒಂದು ಬಿಸಿನೆಸ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು? ನಬಾರ್ಡ್ ಮತ್ತು NDDB, ಸಾರಸ್ವತ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಅಮೂಲ್, SBI ಮತ್ತು ಮದರ್ ಡೈರಿ, ICICI ಬ್ಯಾಂಕ್ ಮತ್ತು ಅಮೂಲ್. ಸೊ ಇದ್ರಾಗ ಯಾವ ಸಂಸ್ಥೆ 1 ವರ್ಷದಲ್ಲಿ 1 ಲಕ್ಷ ಕೋಟಿ
ವ್ಯವಹಾರವನ್ನ ಮಾರ್ಕ್ ಮಾಡಿದೆ. ಸೊ ಸರಿಯಾದ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಬಿ, ಸಾರಸ್ವತ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಅಮೂಲ್. ಅಮೂಲ್ ಏನಿದು ಗುಜರಾತಿನ ಹಾಲು ಒಕ್ಕೂಟ ಸಂಸ್ಥೆ. ಇದು ಗುಜರಾತಿನ ಹಾಲು ಒಕ್ಕೂಟ ಸಂಸ್ಥೆ. ಇವೆರಡು ಸಂಸ್ಥೆ, ಬ್ಯಾಂಕು ಮತ್ತು ಈ ಸಂಸ್ಥೆ ಜಂಟಿಯಾಗಿ 1,00,000 ಕೋಟಿ ವ್ಯವಹಾರ ಮಾಡಿದ್ದಕ್ಕಾಗಿ ರಿಸರ್ವ್ ಬ್ಯಾಂಕ್ ಇದನ್ನ ಅನೌನ್ಸ್ ಮಾಡಿದೆ. ಹೀಗಾಗಿ ಸಹಕಾರ ಕ್ಷೇತ್ರದ ದೈತ್ಯ ಶಕ್ತಿ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತಾ ಇದೆ. 500 ಮೆಗಾವ್ಯಾಟ್ ಸಾಮರ್ಥ್ಯದ ತೇಲುವ ಸೌರ ಸ್ಥಾವರವನ್ನ ಯೋಜಿಸಲಾಗುತ್ತಿರುವ ಕರಿಬಾ ಅಣೆಕಟ್ಟು ಯಾವ ನದಿಯಲ್ಲಿದೆ? ನೋಡ್ರಿ, 500 ಮೆಗಾವ್ಯಾಟ್ ಸೋಲಾರ್ ಒಂದು ಪ್ಯಾನೆಲ್ಗಳನ್ನ ನದಿ ನೀರಿನ ಮೇಲೆ ತೇಲಿಕ್ಕೆ ಬಿಟ್ಟು ಅದರಿಂದ ವಿದ್ಯುತ್ ತಯಾರು ಮಾಡತಕ್ಕಂತ ಒಂದು ಪ್ರಯತ್ನ ಇದು. ಇದು ಯಾವ ನದಿ ಮೇಲೆ ಈ ಒಂದು ಸೋಲಾರ್ ಪ್ಲಾಂಟ್ ಅನ್ನ ಇನ್ಸ್ಟಾಲ್ ಮಾಡಲಾಗಿದೆ? ನೈಲ್ ನದಿ, ಜಾಂಬೇಜಿ ನದಿ, ಕಾಂಗೋ ನದಿ, ನೈಜರ್ ನದಿ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ ಸಿ, ಜಾಂಬೇಜಿ ರಿವರ್. ನೋಡ್ರಿ, ಈ ಜಾಂಬೇಜಿ ನದಿಯಲ್ಲಿ ಇಲ್ಲೊಂದು ಅಣೆಕಟ್ಟನ್ನ ಕಟ್ಟಲಾಗಿದೆ. ಅಣೆಕಟ್ಟಿನಲ್ಲಿ ಹಿಂದೆ ನೀರು ಸರಿದು ನಿಂತಿರ್ತದ. ಈ ನೀರು ನಿಂತಿರತಕ್ಕಂತ ಒಂದು ಜಲಾಶಯದ ಮೇಲೆ ಈ ಒಂದು ತೇಲುವ ಸೋಲಾರ್ ಪ್ಯಾನೆಲ್ಗಳನ್ನ ಜೋಡಿಸುವುದ್ರ ಮೂಲಕ ಈ ಕರಿಬಾ ಅಣೆಕಟ್ಟು, ಏನ್ ಕರಿತೀವಿ ಇದಕ್ಕೆ, ಜಾಂಬೇಜಿ ನದಿಗೆ ಕರಿಬಾ ಅಣೆಕಟ್ಟ ನಿರ್ಮಾಣ ಮಾಡಲಾಗಿದ್ದು, ಇದರಿಂದ 500 ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ಸೋಲಾರ್ ಒಂದು ಎನರ್ಜಿ ಸೆಂಟರ್ ಅನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ಜಾಂಬಿಯಾ ಮತ್ತು ಜಿಂಬಾಬ್ವೆ ನಡುವೆ ಬರ್ತಕ್ಕಂಥ ಒಂದು ಗಡಿ. ಇದು ಬಾರ್ಡರ್, ಈ ನದಿಯ ಬಾರ್ಡರ್ ಆಗಿದ್ದು ಇಲ್ಲಿ ಕರಿಬಾ ಅಣೆಕಟ್ಟು ಅಂತ ನಿರ್ಮಾಣ ಮಾಡಲಾಗಿದೆ. ಈ ಕರಿಬಾ ಅಣೆಕಟ್ಟಿನ ಹಿನ್ನೀರಿನ ಮೇಲೆ ಈ ಒಂದು ಸೋಲಾರ್ ಪ್ಯಾನೆಲ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಇದು ದೇಶದಲ್ಲಿ ಅತಿ ದೊಡ್ಡ ಪ್ಲಾಂಟಿಂಗ್ ಸೋಲಾರ್ ಯೂನಿಟ್ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಉದ್ಘಾಟನಾ ಶೂನ್ಯ ತ್ಯಾಜ್ಯದ ಕಡೆಗೆ 20 ನಗರಗಳು. ನೋಡ್ರಿ, ವಿ ಸಿಟಿ ಹ್ಯಾಸ್ ಬಿನ್ ಇನ್ಕ್ಲೂಡ್ ಇನ್ ದ ಇನಾಗ್ರಲ್ 20 cities ಟುವಾರ್ಡ್ಸ್ ಜೀರೋ ವೇಸ್ಟೇಜ್ ಇನಿಷಿಯೇಟಿವ್. ಗುರುತಿಸಲ್ಪಟ್ಟಿರ್ತಕ್ಕಂಥ ನಗರ ಯಾವುದು? ವರ್ಕಳ ಕೇರಳ, ಚೆನ್ನೈ ತಮಿಳುನಾಡು, ಪುಣೆ ಮಹಾರಾಷ್ಟ್ರ, ಜೈಪುರ್ ರಾಜಸ್ಥಾನ. ಅಂದ್ರೆ ಅತ್ಯಂತ ಕ್ಲೀನ್ ಆಗಿರ್ತಕ್ಕಂಥ ನಗರಗಳ ಪಟ್ಟಿಯನ್ನ ಮಾಡಲಾಗ್ತಾ ಇದ್ದು, ಸ್ಟಾರ್ಟಿಂಗ್ ಆಗಿ ಒಂದು ನಗರವನ್ನ ಆಯ್ಕೆ ಮಾಡಲಾಗಿದೆ ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ. ಆ ಒಂದು ನಗರ ಯಾವ್ದಂದ್ರ ವರ್ಕಲ, ಕೇರಳದಲ್ಲಿ ಬರ್ತಕ್ಕಂಥ ಅತಿ ಪ್ರಮುಖ ಪ್ರವಾಸಿ ತಾಣ ಇದು. ಈ ವರ್ಕಲಾವನ್ನ ಶೂನ್ಯ ತ್ಯಾಜ್ಯದತ್ತ 20 ನಗರಗಳು ಅಂತಕ್ಕಂಥ ಕ್ಯಾಂಪೇನ್ ಅಡಿಯಲ್ಲಿ ಮೊದಲ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ನಗರ ಅಂತ ಕರಿತೀವಿ. ವಿಶ್ವಸಂಸ್ಥೆಯ ಹ್ಯಾಬಿಟೇಟ್ ಮತ್ತು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಬೆಂಬಲದೊಂದಿಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯ ಸಲಹಾ ಮಂಡಳಿ ಈ ಒಂದು ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡಿದ್ದು, ಇದರಡಿಯಲ್ಲಿ ಈ ಒಂದು ನಗರ ವರ್ಕಲಾ ನಗರ ಅತ್ಯಂತ ತ್ಯಾಜ್ಯ ರಹಿತ ಮತ್ತು ಅತ್ಯಂತ ಕ್ಲೀನ್ ಆಗಿರತಕ್ಕಂಥ ನಗರ ಅಂತೇಳಿ ಇದನ್ನ ಗುರುತಿಸಲಾಗಿದೆ. ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮೊಬೈಲ್ ಆಪ್ ಅನ್ನ ತಾವು ಡೌನ್ಲೋಡ್ ಮಾಡ್ಕೊಡ್ರಿ. ಇಲ್ಲಿ ಪ್ರೀ ಕರೆಂಟ್ ಅಫೇರ್ಸ್ ಇರುತ್ತೆ, ಮಾಕ್ ಟೆಸ್ಟ್ಗಳು ಇರ್ತವೆ, ರಿಯಲ್ ಎಕ್ಸಾಮ್ ಅನ್ನ ಬರಿಬಹುದು. ನೀವು ನ್ಯಾಷನಲ್ ಲೆವೆಲ್ SSC, ಬ್ಯಾಂಕಿಂಗ್, GD, ರೈಲ್ವೆ ಎಕ್ಸಾಮ್ಸ್ಗಳು ಮತ್ತು ಇನ್ಶೂರೆನ್ಸ್ ಎಕ್ಸಾಮ್ಗಳು ಮತ್ತು ಇತರೆ ಎಕ್ಸಾಮ್ಗಳನ್ನ ಇಲ್ಲಿ ಬರಿಬಹುದು. ಕ್ವಿಜ್ಗಳು, ಫ್ರೀ ಆಗಿ ಕ್ವಿಜ್ಗಳು ಇರ್ತವೆ, ಬುಕ್ಸ್ಗಳು, PDF ನೋಟ್ಸ್ಗಳು ಇರ್ತವೆ. ಸೊ ಆಮೇಲೆ ಡೈಲಿ ಸ್ಟಡಿ ಡೋಸ್ ಅನ್ನ ಇಲ್ಲಿ ನೀಡಲಾಗ್ತಾ ಇದೆ. ಸೊ ಆಮೇಲೆ ವಿಡಿಯೋ ಕೋರ್ಸ್ಗಳು ಇರ್ತವೆ. ಸೊ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಸೊ ನೀವು ಇಂಥ ಎಲ್ಲ ಒಂದು ಬೆನಿಫಿಟ್ ಅನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಪಡಿಬೇಕು ಅಂತಂದ್ರೆ ಈ ನಮ್ಮ ಮೊಬೈಲ್ ಆಪ್ ಅನ್ನ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಒಂದು ಲಿಂಕ್ ಕೆಳಗಡೆ ಇದೆ. ಯಾವುದೇ ಟೆಸ್ಟ್ ಅನ್ನು ನೀವು ಪರ್ಚೇಸ್ ಮಾಡಿದ್ರೆ 1 year ವರೆಗೆ ವ್ಯಾಲಿಡಿಟಿಯನ್ನು ನಾವಿಲ್ಲಿ ಕೊಡ್ತಾ ಇದೀವಿ. 50% ಡಿಸ್ಕೌಂಟ್ ಅಲ್ಲಿ ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ. ಯಾರೇ ಆದರೂ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಟೆಸ್ಟ್ ಗಳನ್ನ ಯೂಸ್ ಮಾಡಬಹುದು. 1000+ ಟೆಸ್ಟ್ ಇದಾವೆ, ಹಿಂದಿ ಮತ್ತು ಕನ್ನಡದಲ್ಲಿ ಇರುತ್ತೆ. ಸೊ ನೀವು ಬೇಕಂದ್ರೆ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತೆ. ನೀವು ಟ್ರಾನ್ಸ್ಲೇಟ್ ಅಂತೇಳಿ ಕಾರ್ನರ್ ಅಲ್ಲಿ ಗೂಗಲ್ ಸರ್ಚ್ ಸೆಟ್ ಮಾಡಿ ನೀವೇನು ಕನ್ನಡದಲ್ಲಿ ನೀವು ಎಕ್ಸಾಮ್ ಅನ್ನ ಬರಿಬಹುದು. ಇದು ಮೊಬೈಲ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಮತ್ತು ನಿಮ್ಮ ಕಂಪ್ಯೂಟರ್ ನಲ್ಲಿಯೂ ಸಹ ಈ ಟೆಸ್ಟ್ಗಳು ಓಪನ್ ಆಗ್ತವೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ನವೇಗಾಂವ್ ನಗ್ಜಿರಾ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು. ಸೊ ಇಲ್ಲಿ 4 ಆಯ್ಕೆಗಳಿದಾವೆ. ಸೊ ಸರಿಯಾದ ಆನ್ಸರ್ ನೋಡಿ, ನವೇಗಾಂವ್ ನಗ್ಜಿರಾ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ? ಸೊ 4 ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನಂತಂದ್ರೆ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ನವೇಗಾಂವ್ ನಗ್ಜಿರಾ ಹುಲಿ ಮೀಸಲು ಪ್ರದೇಶ ಇದು
ಹುಲಿ ಸಂರಕ್ಷಣೆಗೆ ಹೆಸರುವಾಸಿಯಾಗಿರತಕ್ಕಂಥ ಸ್ಥಳ ಅಂತ ಹೇಳ್ಬೋದು. ಮಹಾರಾಷ್ಟ್ರ ಮತ್ತು ಮಧ್ಯ ಭಾರತದಲ್ಲಿ ಹುಲಿ ಭೂದೃಶ್ಯದ ಭಾಗವಾಗಿದೆ. ಇದನ್ನ ನೋಡ್ರಿ, ಹುಲಿ ಜನಸಂಖ್ಯೆಯ ಸುಮಾರು 1/6 ಜನಸಂಖ್ಯೆ ಹುಲಿಗಳ ಸಂಖ್ಯೆ ಏನಾಗಿದೆ ಅಂದ್ರೆ ಈ ಪ್ರದೇಶದಲ್ಲಿ ಕಂಡು ಬರ್ತದೆ. 2013ರಲ್ಲಿ ಇದನ್ನ ಹುಲಿ ಸಂರಕ್ಷಣಾ ತಾಣ ಅಂತ ಹೇಳಿದ್ರು ಘೋಷಣೆ ಮಾಡಲಾಗಿದ್ದು, ಮಹಾರಾಷ್ಟ್ರದಲ್ಲಿ ಇದು 5ನೇ ಹುಲಿ ಮೀಸಲು ಪ್ರದೇಶ ಅಂತ ಇದನ್ನ ಗುರುತಿಸಬಹುದು. ಈ ಗ್ರಾಮ ಸ್ವರಾಜ್ಯ ಪ್ಲಾಟ್ಫಾರ್ಮ್ ಅನ್ನ ಯಾವ ಉಪಕ್ರಮದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ನೋಡಿ, ಕೇಂದ್ರ ಸರ್ಕಾರ ಇತ್ತೀಚೆಗೆ ಈ ಗ್ರಾಮ್ ಸ್ವರಾಜ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಇದು ಯಾವ ಒಂದು ಇನಿಷಿಯೇಟಿವ್ ಪ್ರೋಗ್ರಾಮ್ ದಲ್ಲಿ ಇದನ್ನು ಚಾಲೂ ಮಾಡಲಾಗಿದೆ ಅಂತ ಹೇಳಿದ್ರಂದ್ರೆ ಡಿಜಿಟಲ್ ಇಂಡಿಯಾ ಮಿಷನ್, ಭಾರತ್ ನೆಟ್ ಪ್ರಾಜೆಕ್ಟ್, ಸ್ಮಾರ್ಟ್ ಸಿಟಿ ಮಿಷನ್, ಇ ಪಂಚಾಯತ್ ಮಿಷನ್ ಮೋಡ್ ಯೋಜನೆ, ಇ ಪಂಚಾಯತ್ ಮಿಷನ್ ಮೋಡ್ ಪ್ರಾಜೆಕ್ಟ್ ಅಂತ ನಾವು ಇದನ್ನ ಕರಿತೀವಿ. ಇದರಲ್ಲಿ ಸರಿಯಾದ ಆಯ್ಕೆ ಯಾವ್ದಂದ್ರೆ ಈ ಪಂಚಾಯತ್ ಮಿಷನ್ ಮೋಡ್ ಆಕ್ಟ್ ಅಂತ ಪ್ರಾಜೆಕ್ಟ್ ಅಂತ ಹೇಳೋದನ್ನ ಗುರುತಿಸಬಹುದು. ಈ ಗ್ರಾಮ ಸ್ವರಾಜ್ಯ ವೇದಿಕೆ ಅಂತ ನಾವು ಇದನ್ನ ಕರಿತೀವಿ. ಇದರಡಿಯಲ್ಲಿ 3 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಒಂದು ಸಂಚಿತ ಪಾವತಿಯನ್ನು ಹೊಂದಿರತಕ್ಕಂತ ಗ್ರಾಮ ಪಂಚಾಯತ್ಗಳಲ್ಲಿ ಡಿಜಿಟಲ್ ಆಡಳಿತವನ್ನು ಪ್ರಾರಂಭಿಸುವಂತ ಒಂದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ. 2020ರಲ್ಲಿ ಈ ಯೋಜನೆ ಪ್ರಾರಂಭವಾಗಿದ್ದು, ಇದು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಫೆಸಿಲಿಟಿಯನ್ನು ಒದಗಿಸಿ ಅಲ್ಲಿ ಪಾರದರ್ಶಕ ಮತ್ತು ದಕ್ಷ ಆಡಳಿತವನ್ನ ಒದಗಿಸಲಿಕ್ಕೆ ಈ ಆಡಳಿತ ವೇದಿಕೆಯನ್ನಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳ್ಬೋದು. ಕುಟ್ಗಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ? ಕುಟ್ಗಿ ವನ್ಯಜೀವಿ ಅಭಯಾರಣ್ಯ ವೈಲ್ಡ್ ಲೈಫ್ ಸೆಂಚುರಿ ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ? ಹಿಮಾಚಲ್ ಪ್ರದೇಶ್, ಮಹಾರಾಷ್ಟ್ರ, ಉತ್ತರಾಖಂಡ, ಕರ್ನಾಟಕ. ಸೊ ಕರೆಕ್ಟ್ ಆನ್ಸರ್ ನಾವು ನೋಡೋದಾದ್ರೆ ನೋಡ್ರಿ, ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಬರ್ಮೋರ್ನಲ್ಲಿ ಈ ಕುಗ್ಟಿ ವನ್ಯಜೀವಿ ಅಭಯಾರಣ್ಯ ಕಂಡು ಬರ್ತಾ ಇದ್ದು, ಇಲ್ಲಿ ಮುಖ್ಯವಾಗಿ ಬಿಳಿ ಹೆಣ್ಣು ಅಲ್ಫೈನ್ಸೋ ಹಿಮಾಲಯನ್ ತಾಹರ್ ಇಲ್ಲಿ ಈ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ. ಇದು ಹಿಮಾಚಲ ಪ್ರದೇಶದಲ್ಲಿ 2ನೇ ಅತಿ ದೊಡ್ಡ ಒಂದು ಅಭಯಾರಣ್ಯವಾಗಿದ್ದು, ವೈವಿಧ್ಯಮಯವಾಗಿರ್ತಕ್ಕಂಥ ಜೀವ ಸಂಕುಲಗಳನ್ನ ಇದು ಒಳಗೊಂಡಿದೆ. ರಾವಿ ಮತ್ತು ಚೆನಾಬ್ ನದಿಗಳ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥ ಈ ಪ್ರದೇಶ ಒಂದು ಅತಿ ದೊಡ್ಡ ಪ್ರಮುಖ ಅಭಯಾರಣ್ಯ ಅಂತ ಹೇಳಿದು ಗುರುತಿಸಲ್ಪಟ್ಟಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್ ಯಾವ ಸಂಸ್ಥೆ ಅಡಿಯಲ್ಲಿ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಅಟಾನಮಸ್ ಒಂದು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ? ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್, ನ್ಯಾಕ್ ಅಂತ ಕರಿತೀವಿ ಇದಕ್ಕೆ. ಈ ನ್ಯಾಕ್ ಯಾವ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ? ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ, ಯೂನಿವರ್ಸಿಟಿ UGC, ಧನಸಹಾಯ ಆಯೋಗ, ಶಿಕ್ಷಣ ಸಚಿವಾಲಯ ಮತ್ತು ನೀತಿ ಆಯೋಗ. ಕರೆಕ್ಟ್ ಆನ್ಸರ್ ಏನಂದ್ರೆ ನ್ಯಾಕ್ ಅನ್ನೋದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಅಂದ್ರೆ ಈ UGC ಅಡಿಯಲ್ಲಿ ಈ ನ್ಯಾಕ್ ತಂಡ ಏನ್ ಮಾಡ್ತಾ ಅಂದ್ರೆ ದೇಶದ ಬೇರೆ ಬೇರೆ ಪದವಿ ಕಾಲೇಜುಗಳಿಗೆ ಭೇಟಿ ನೀಡಿ ಅಥವಾ ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡಿ ಅದರ ಗುಣಮಟ್ಟವನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಯಾವುದೇ ವಿಶ್ವವಿದ್ಯಾಲಯ ಮತ್ತು ಕಾಲೇಜಿಗೆ ಮಾನ್ಯತೆಯನ್ನ ನೀಡಿಲ್ಲ. ಇದು ಮಾನ್ಯತೆ ಪ್ರಕ್ರಿಯೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ನ್ಯಾಕ್ ಅನ್ನ 1994ರಲ್ಲಿ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ರಾಜ್ಯ ಮತ್ತು ಕೇಂದ್ರ ತೆರಿಗೆಗಳು ಮತ್ತು ಸುಂಕಗಳ ರಿಯಾಯಿತಿ ಯೋಜನೆಯು ಯಾವ ವಲಯಕ್ಕೆ ಸಂಬಂಧಿಸಿದೆ? ನೋಡ್ರಿ, ರೆಬಿಟ್ ಆಫ್ ಸ್ಟೇಟ್ ಅಂಡ್ ಸೆಂಟ್ರಲ್ ಟ್ಯಾಕ್ಸ್ ಅಂಡ್ ಲಿವೀಸ್ ಸ್ಕೀಮ್ ಈಸ್ ರಿಲೇಟೆಡ್ ಟು ವಿಚ್ ಸೆಕ್ಟರ್? ಯಾವ ಸೆಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಕೃಷಿ, IT ಸೇವೆಗಳು, ಜವಳಿ ಮತ್ತು ಬ್ಯಾಂಕಿಂಗ್. ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಧಿಸ್ತಕ್ಕಂಥ ತೆರಿಗೆಗಳಲ್ಲಿ ಸುಂಕ ರಿಯಾಯಿತಿಯನ್ನು ನೀಡಲಾಗ್ತಾ ಇದೆ. ಸೊ ಅದು ಯಾವ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ? ಸೊ ಆಪ್ಷನ್ ಏನಂತಂದ್ರೆ ಟೆಕ್ಸ್ಟೈಲ್. ಆನ್ಸರ್ ಯಾವ್ದ್ರಿ? ಟೆಕ್ಸ್ಟೈಲ್ ವಲಯಕ್ಕೆ ಉಡುಪುಗಳ ಮೇಲೆ ಅಪ್ಡೇಟ್ಗಳ ರಫ್ತಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷ ಸುಂಕು ರಿಯಾಯಿತಿ ಯೋಜನೆಯನ್ನು ಜಾರಿಗೆ ತಂದು ರಫ್ತು ಪ್ರೋತ್ಸಾಹ ಕಾರ್ಯಕ್ರಮವನ್ನ ನೀಡ್ತಾ ಇದ್ದಾವೆ. ಇದನ್ನ 2026 ಸೆಪ್ಟೆಂಬರ್ 30ರಿಗೆ ವಿಸ್ತರಿಸಲಿಕ್ಕೆ ಕೇಂದ್ರ ಸರ್ಕಾರ ಯೋಜನೆಯನ್ನು ರೂಪಿಸಿದೆ ಅಂತ ಹೇಳ್ಬೋದು. ಅಂತರ್ವೆಂಚರ್ ಕ್ಯಾಪಿಟಲ್ ಫಂಡ್ ಅನ್ನ ಯಾವ ಸಂಸ್ಥೆ ನಿಯಂತ್ರಿಸುತ್ತದೆ? ನೋಡ್ರಿ, ಅಂತರಿಕ್ಷ
ವೆಂಚರ್ ಕ್ಯಾಪಿಟಲ್ ಫಂಡ್. ಅಂತ್ರಾಕ್ಸ್ ಅನ್ನೋದು ಏನಿದೆ ರೀ, ಕೇಂದ್ರ ನಮ್ಮ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾದ ವಾಣಿಜ್ಯ ವಿಭಾಗ, ಇದರ ಒಂದು ಕ್ಯಾಪಿಟಲ್ ಫಂಡ್ ಅನ್ನ ನಿಯಂತ್ರಿಸ್ತಕ್ಕಂಥ ಸಂಸ್ಥೆ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಹಣಕಾಸು ಸಚಿವಾಲಯ, ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ನೀತಿ ಆಯೋಗ. ನೋಡ್ರಿ, ಇಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥ ಕ್ವಶನ್ ಬಹಳಷ್ಟು ಸಾಲಿಡ್ ಕ್ವಶನ್ ಆಗಿದ್ದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕ್ವಶನ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇಂಥ ಬೇರೆ ಬೇರೆ ವೆಬ್ಸೈಟ್ಗಳಿಗೆ ವಿಸಿಟ್ ಮಾಡಿ ಇವೇ ಕ್ವಶನ್ಗಳನ್ನ ಅಲ್ಲಿ ಹಾಕಿರ್ತಾರೆ. ನೀವೇನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್, SSC, ರೈಲ್ವೆ ಅಥವಾ KAS, ಪೊಲೀಸ್, PSI ಎಕ್ಸಾಮ್ಗಳು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನೀವು ಬರಿತಾ ಇದ್ದೀರಿ, ಅಲ್ಲಿ ಬರ್ತಕ್ಕಂಥ ಎಲ್ಲ ಕರೆಂಟ್ ಅಫೇರ್ಸ್ ಕ್ವಶನ್ಗಳು ಇಲ್ಲಿ ಕನ್ನಡ ನ್ಯೂಸ್ ಪೇಪರ್ ಮೇಲೆ ಬಂದಿರತಕ್ಕಂಥ ಕಂಟೆಂಟ್ ಆಗಿರೋದಿಲ್ಲ. ಅದು ಬೇರೆ ಬೇರೆ ವೆಬ್ಸೈಟ್ ಇಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಕಂಟೆಂಟ್ಗಳಾಗಿರ್ತಾವು. ಅದೇ ಕಂಟೆಂಟ್ ನಾನು ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಇವು ತರ ಕ್ವಶನ್ಗಳು ಮತ್ತು ಆಪ್ಷನ್ಗಳು ಸಹ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಸೇಮ್ ಬಂದಿರೋದನ್ನ ನಾವು ನೋಡ್ತಾ ಇದೀವಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಇಂಡಿಯಾಸ್ ಅಂತರಿಕ್ಷ ವೆಂಚರ್ ಕ್ಯಾಪಿಟಲ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅಂತ ಕರಿತೀವಿ. ಇತ್ತೀಚಿನ ಸುದ್ದಿಗಳಲ್ಲಿ ಕಂಡು ಬಂದ ರೈಸ್ ತಿಮಿಂಗಲವು ಯಾವ ಪ್ರದೇಶದ ಒಂದು ಪ್ರದೇಶದಲ್ಲಿ ಕಂಡು ಬಂದಿದೆ? ರೈಸ್ ತಿಮಿಂಗಲ ಇತ್ತೀಚೆಗೆ ಒಂದು ಪತ್ತೆ ಹಚ್ಚಲಾಗಿರ್ತಕ್ಕಂಥ ಒಂದು ತಿಮಿಂಗಲ ಇದು. ಇದು ಯಾವ ಪ್ರದೇಶದಲ್ಲಿ, ಯಾವ ದೇಶದಲ್ಲಿ ಕಂಡು ಬಂದಿದೆ? ಯುರೋಪ್, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಗಲ್ಫ್ ಆಫ್ ಮೆಕ್ಸಿಕೋ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಈ ರೈಸ್ ತಿಮಿಂಗಲ ಬಾಲ್ಪೆನೋ ಪೆರಿಡೆ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಈ ತಿಮಿಂಗಲ ನೋಡ್ರಿ ಇತ್ತೀಚೆಗೆ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಇದು 2021ರಲ್ಲಿ ಗುರುತಿಸಲಾಗಿರ್ತಕ್ಕಂಥ ಅತಿ ವಿಶಿಷ್ಟವಾಗಿರ್ತಕ್ಕಂಥ ಪ್ರಭೇದವಾಗಿದ್ದು ಜಾಗತಿಕವಾಗಿ ಇತರ ಬ್ರೈಡ್ ತಿಮಿಂಗಲಗಳಿಗಿಂತ ಇದು ಅತ್ಯಂತ ವಿಭಿನ್ನವಾಗಿರ್ತಕ್ಕಂಥ ತಿಮಿಂಗಲ ಅಂತ ನಾವು ಇದನ್ನ ಗುರುತಿಸಬಹುದು. ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ? ಉತ್ತರಾಖಂಡ್, ರಾಜಸ್ಥಾನ್, ಹಿಮಾಚಲ್ ಪ್ರದೇಶ್, ಗುಜರಾತ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಉತ್ತರಾಖಂಡ್. ಯಾಕಂದ್ರೆ ಗಂಗಾ ನದಿ ಉಗಮ ಸ್ಥಾನ ಕಂಡು ಬರೋದು ಎಲ್ಲಂದ್ರೆ ಉತ್ತರಾಖಂಡದಲ್ಲಿ. ಸೊ ಹಿಮಾಚಲ ಪ್ರದೇಶದ ಕಾಲೋಚಿತ್ ಸಂರಕ್ಷಣಾ ನಿರ್ವಹಣೆಯಲ್ಲಿ ಎತ್ತಿ ತೋರಿಸ್ತಕ್ಕಂಥ ಚಳಿಗಾಲದ ವಿರಾಮದ ನಂತರ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಇತ್ತೀಚೆಗೆ ತೆರೆಯಲ್ಪಟ್ಟಿದ್ದು ಅತ್ಯಂತ ಪ್ರವಾಸಿಗರ ಆಕರ್ಷಣೆ ಕೇಂದ್ರ ಅಂತ ಇದನ್ನು ಕರೆಯಲಾಗುತ್ತದೆ. ಉತ್ತರಾಖಂಡದಲ್ಲಿ ಭಾಗೀರಥಿ ನದಿಯ ಮೇಲ್ಭಾಗದಲ್ಲಿ ಈ ಒಂದು ಜಲಾನಯನ ಒಂದು ಪ್ರದೇಶ ಕಂಡು ಬರೋದನ್ನ ನಾವು ನೋಡ್ಬೋದು, ಉದ್ಯಾನವನ ಕಂಡು ಬರೋದನ್ನ ನೋಡ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ನ್ಯೂಕಾಸಲ್ ಕಾಯಿಲೆ ಯಾವ ಒಂದು ಕಾರಣದಿಂದ ಏಜೆಂಟ್ ಇಂದ ಉತ್ಪಾದನೆ ಆಗುತ್ತೆ? ವೈರಸ್, ಸಿಲಿಂಡ್ರೋ, ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ. ಸೊ ಆನ್ಸರ್ ಏನಂತಂದ್ರೆ ವೈರಸ್ ನಿಂದ ನಿಕಾಲಸ್ ಕಾಯಿಲೆ ಕೋಳಿ ಮತ್ತು ಕಾಡು ಪಕ್ಷಿಗಳ ಮೇಲೆ ಪರಿಣಾಮ ಬೀರತಕ್ಕಂಥ ಒಂದು ವೈರಲ್ ಆಗಿರತಕ್ಕಂಥ ರೋಗವಾಗಿದ್ದು ವೈರಸ್ ನಿಂದ ಪಕ್ಷಿಯಿಂದ ಪಕ್ಷಿಗೆ, ಪ್ರಾಣಿಯಿಂದ ಪ್ರಾಣಿಗೆ ಹರಡತಕ್ಕಂಥ ರೋಗವಾಗಿದ್ದು ಇದು ಮೊದಲು ಯುನೈಟೆಡ್ ಕಿಂಗ್ಡಮ್ದಲ್ಲಿ ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಇದು ಮೊದಲ ಬಾರಿಗೆ ವರದಿಯಾಗಿದ್ದು ಇದು APMV1 ಅಂತಕ್ಕಂಥ ವೈರಸ್ ನಿಂದ ಹರಡತಕ್ಕಂಥ ರೋಗವಾಗಿದೆ ಅಂತ ಹೇಳ್ಬಹುದು. ಸಂಪನ್ ಪ್ಲಾಟ್ಫಾರ್ಮ್ ಯಾವ ಸಂಸ್ಥೆಯ ಪ್ರಮುಖ ಉಪಕ್ರಮವಾಗಿದೆ? ನೋಡ್ರಿ, ಸಂಪನ್ನ ಪ್ಲಾಟ್ಫಾರ್ಮ್ ಅನ್ನ ಯಾವ ಒಂದು ಸಂಸ್ಥೆ ಅಡಿಯಲ್ಲಿ ಇದನ್ನ ಸ್ಟಾರ್ಟ್ ಮಾಡಲಾಗಿದೆ? ಹಣಕಾಸು ಸಚಿವಾಲಯ, ದೂರ ಸಂಪರ್ಕ ಸಚಿವಾಲಯ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ, ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಸಚಿವಾಲಯ ಅಂತ ಹೇಳೋದನ್ನ 4 ಆಯ್ಕೆಗಳನ್ನು ನೋಡ್ಬೋದು. ಸೊ ಸರಿಯಾದ ಆನ್ಸರ್ ನೋಡ್ರಿ, ಸಂಪನ್ನ ಪ್ಲಾಟ್ಫಾರ್ಮ್ ಮುಖ್ಯವಾಗಿದೆ ಏನಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್. ನೋಡ್ರಿ, ಇದರಡಿಯಲ್ಲಿ ಪಿಂಚಣಿ ವಿತರಣೆಯನ್ನ ಆಧುನೀಕರಣಗೊಳಿಸಲಿಕ್ಕೆ ಗೋವಾ ಸರ್ಕಾರ ಮತ್ತು ಕೊಚ್ಚಿನ್ ಬಂದರು ಪ್ರಾಧಿಕಾರ ಡಿಜಿಟಲ್ ಪಿಂಚಣಿ ವೇದಿಕೆಯನ್ನ ಅಳವಡಿಸಿಕೊಂಡಿದೆ. 2018ರಲ್ಲಿ ದೂರ ಸಂಪರ್ಕ ಇಲಾಖೆ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ಪ್ರಾರಂಭಿಸಲಾಗಿದೆ ಅಂತ ಹೇಳ್ಬೋದು, ಸಂಪನ್ನ ಯೋಜನೆ. ನೆಕ್ಸ್ಟ್, ಏಪ್ರಿಲ್ 1, 2026 ಹೊತ್ತಿಗೆ ನಮೋ ಡ್ರೋನ್ ದೀದಿ ಯೋಜನೆ ನೋಡ್ರಿ, ನಮೋ ಡ್ರೋನ್ ದೀದಿ ಯೋಜನೆ ಅಡಿಯಲ್ಲಿ ಡ್ರೋನ್ ಪೈಲಟ್ಗಳಾಗಿ ತರಬೇತಿ ಪಡೆದ ಅತಿ ಹೆಚ್ಚು ಮಹಿಳಾ ಸ್ವಸಹಾಯ ಸಂಘಗಳನ್ನು ಹೊಂದಿರುವ ರಾಜ್ಯ ಯಾವುದು? ನೋಡ್ರಿ, ನೀವೆಲ್ಲ ಗಮನಿಸಬಹುದು. ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಮೋದಿ ಗೌರ್ಮೆಂಟ್ ಏನ್ ಮಾಡಿದೆ, ಡ್ರೋನ್ಗಳನ್ನು ನೀಡಿದೆ. ಆ ಡ್ರೋನ್ಗಳ ಮೂಲಕ ಆ ಕೃಷಿ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಔಷಧಿ ಸಿಂಪಡಣೆ ಮಾಡೋದನ್ನ ಮಾಡ್ಲಿಕ್ಕೆ ಬಾಡಿಗೆ ಕೊಡ್ತಕ್ಕಂಥ ಮತ್ತು ಈ ಸ್ವಸಹಾಯ ಸಂಘಗಳಿಗೆ
ಆ, ಲಾಭಾಂಶವನ್ನು ತಂದು ಕೊಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡಿದೆ. ಹೀಗಾಗಿ ಅತಿ ಹೆಚ್ಚು ಡ್ರೋನ್ ಪೈಲಟ್ಗಳಾಗಿ ತರಬೇತಿ ಪಡೆದವರು ಯಾವ ರಾಜ್ಯದಲ್ಲಿ ಕಂಡು ಬರ್ತಾರೆ? ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಕರ್ನಾಟಕದಲ್ಲಿ. ನೋಡ್ರಿ, ನಮೋ ಡ್ರೋನ್ ದೀದಿ ಯೋಜನೆ ಅಡಿಯಲ್ಲಿ ಡ್ರೋನ್ ಪೈಲಟ್ಗಳಾಗಿ ತರಬೇತಿ ಪಡೆದ ಸ್ವಸಹಾಯ ಸಂಘಗಳು ಕರ್ನಾಟಕದಲ್ಲಿ ಅತಿ ಹೆಚ್ಚು ದಾಖಲಾಗಿವೆ ಅಂತ ಹೇಳ್ಬೋದು. ಇದೊಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ಕೃಷಿ ಚಟುವಟಿಕೆಗಳಿಗೆ ಏನು ಔಷಧಿ ಸಿಂಪಡಣೆ ಮಾಡಲಿಕ್ಕೆ ಬೇಕಾಗಿರತಕ್ಕಂತ ಡ್ರೋನ್ಗಳನ್ನ ಈ ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೀಡಲಾಗಿದ್ದು, ರೈತರು ಇಲ್ಲಿ ಬಾಡಿಗೆ ಕೊಟ್ಟು ಅದನ್ನ ಯೂಸ್ ಮಾಡಬಹುದು. ಜುವಾಂಗ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ನೋಡ್ರಿ, ದೇಶದ ನಾನಾ ಕಡೆಗಳಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳಿವೆ. ಜುವಾಂಗ್ ಬುಡಕಟ್ಟು ಕಂಡು ಬರತಕ್ಕಂತ ರಾಜ್ಯ ಯಾವುದು? ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಒರಿಸ್ಸಾದಲ್ಲಿ. ಒರಿಸ್ಸಾದ ಒಂದು ಜುವಾಂಗ್ ಬುಡಕಟ್ಟು ಜನಾಂಗ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಜನಾಂಗ ಅಂತ ಹೇಳಿ ಇದನ್ನ ಕರೆಯಲಾಗ್ತದೆ. ಇತ್ತೀಚೆಗೆ ಈ ಜುವಾಂಗ್ ಬುಡಕಟ್ಟಿನ 16 ವರ್ಷದ ಬಾಲ್ಯ ಮತ್ತು ಬಾಲ್ಯ ವಿವಾಹದ ಬಗ್ಗೆ ಹಳ್ಳಿಯ ವರ್ತನೆಯನ್ನು ಪರಿವರ್ತಿಸಲಿಕ್ಕೆ ಹಲವಾರು ಗಮನಾರ್ಹ ಬದಲಾವಣೆಗಳನ್ನ ಈ ಪ್ರದೇಶದಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ 16 ವರ್ಷದ ಒಬ್ಬ ಬಾಲಕಿ ಈ ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಕ್ಕೆ ತನ್ನದ ರೀತಿಯಲ್ಲಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರು ಅಂತ ಹೇಳ್ಬೋದು. ಬುಡಕಟ್ಟು ನೋಡ್ರಿ, ಒರಿಸ್ಸಾದಲ್ಲಿ ಒಟ್ಟು 62 ಬುಡಕಟ್ಟು ಜನಾಂಗಗಳಿದ್ದು 13 ವಿಶೇಷವಾಗಿ ದುರ್ಬಲ ಬುಡಕಟ್ಟು ಜನಾಂಗ ಅಂತ ಹೇಳಿ ಇದನ್ನ ಗುರುತಿಸಲಾಗ್ತದೆ. ಅಂತ ಒಂದು ದುರ್ಬಲ ಬುಡಕಟ್ಟು ಜನಾಂಗಗಳಲ್ಲಿ ಈ ಒಂದು ಯಾವುದು ಜುವಾಂಗ್ ಬುಡಕಟ್ಟು ಜನಾಂಗವು ಒಂದು ಅಂತ ನಾವು ಇದನ್ನ ಹೇಳ್ಬೋದು. ಈ ಜನಾಂಗ ಮುಖ್ಯವಾಗಿ ಒರಿಸ್ಸಾದ ಕಿಯಾಂಜರ್ ಮತ್ತು ಡೆಂಕನಲ್ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಈ ಬುಡಕಟ್ಟು ಜನಾಂಗ ಕಂಡು ಬರ್ತದೆ ಅಂತ ಹೇಳ್ಬೋದು. ಸುಖ್ನಾ ವನ್ಯಜೀವಿ ಅಭಯಾರಣ್ಯವು ಯಾವ ನಗರದಲ್ಲಿದೆ? ನವದೆಹಲಿ, ಚೆನ್ನೈ, ಚಂಡೀಗಢ, ಹೈದರಾಬಾದ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ನೋಡ್ರಿ, ಚಂಡೀಗಢದಲ್ಲಿ ಸುಖ್ನಾ ವನ್ಯಜೀವಿ ಅಭಯಾರಣ್ಯ ಚಂಡೀಗಢದಲ್ಲಿ ಅಂದ್ರ ನಮ್ಮ ವಾಯು ಭಾಗದಲ್ಲಿ ಬರ್ತಕ್ಕಂಥ ಶಿವಾಲಿಕ್ ಬೆಟ್ಟಗಳಲ್ಲಿ ಪಾದ ಬೆಟ್ಟಗಳು ಅಂತ ನಾವು ಇದನ್ನು ಕರಿತೀವಿ. ಇಲ್ಲಿ ಹೆಚ್ಚಾಗಿ ಈ ಒಂದು ಅಭಯಾರಣ್ಯ ಕಂಡು ಬರ್ತದೆ ಅಂತ ಹೇಳ್ಬೋದು. ಇದು ಒಂದು ಅಭಯಾರಣ್ಯ ಸುಖ್ನಾ ಸರೋವರ ಅಂತ ಬರ್ತದೆ. ಈ ಸುಖ್ನಾ ಸರೋವರದ ತಪ್ಪಲಿನಲ್ಲಿ ಅಂದ್ರೆ ಅದರ ಮೇಲ್ಭಾಗದಲ್ಲಿ ಈ ಒಂದು ಅಭಯಾರಣ್ಯ ಕಂಡು ಬರ್ತದೆ ಅಂತ ಹೇಳ್ಬೋದು. ಮಧುಮಲೈ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ? ಬಿಹಾರ್, ಒರಿಸ್ಸಾ, ಜಾರ್ಖಂಡ್, ತಮಿಳುನಾಡು. ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ತಮಿಳುನಾಡಿನಲ್ಲಿ ನೋಡಿ ಈ ಒಂದು ಮಧುಮಲೈ ಒಂದು ಅಭಯಾರಣ್ಯ ಕಂಡು ಬರ್ತದೆ. ಇತ್ತೀಚೆಗೆ ನೀಲಗಿರಿ ಜಿಲ್ಲಾಧಿಕಾರಿಯವರು ಮತದಾನ ಸೌಲಭ್ಯಗಳನ್ನ ಪರಿಶೀಲಿಸಲಿಕ್ಕೆ ಮತದಾರರಿಗೆ ಮೂಲಭೂತ ಸೌಲಭ್ಯಗಳನ್ನ ಖಚಿತಪಡಿಸಿಕೊಳ್ಳಲಿಕ್ಕೆ ಈ ಮಧುಮಲೈ ಹುಲಿ ಮೀಸಲು ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರು. ಹೀಗಾಗಿ ಈ ಚುನಾವಣಾ ತಯಾರಿಯನ್ನ ಕುರಿತು ಇದು ದೇಶದ ಗಮನವನ್ನ ಸೆಳೆದಿತ್ತು. ಹಾಗಾಗಿ ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ಈ ಮೂರೂ ರಾಜ್ಯಗಳ ಒಂದು ಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ಒಂದು ಅಭಯಾರಣ್ಯ ಯಾವ್ದಂದ್ರೆ ಈ ಮಧುಮಲೈ ಅಭಯಾರಣ್ಯ. ಇದು ನೀಲಗಿರಿ ಬಯೋಸ್ಫಿಯರ್ ನಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಅಭಯಾರಣ್ಯ ಅಂತ ನಾವು ಇದನ್ನ ಕರಿತೀವಿ. ನೆಕ್ಸ್ಟ್, ಇಸಿಐ ನೆಟ್ ಪ್ಲಾಟ್ಫಾರ್ಮ್ ಅನ್ನ ಇತ್ತೀಚೆಗೆ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ನೋಡ್ರಿ, ಇಸಿಐ ನೆಟ್ ಪ್ಲಾಟ್ಫಾರ್ಮ್ ವಿದ್ಯುನ್ಮಾನ ಮಾಹಿತಿ ತಂತ್ರಾಲಯ, ಭಾರತೀಯ ಚುನಾವಣಾ ಆಯೋಗ, ನೀತಿ ಆಯೋಗ, ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್. ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಸೊ ಇಸಿಐ ನೆಟ್ ಪ್ಲಾಟ್ಫಾರ್ಮ್ ಇದು ಇತ್ತೀಚೆಗೆ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿದ್ದು, ಇದರಡಿಯಲ್ಲಿ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮತದಾರರಿಗೆ ತಿಳಿಸ್ಲಿಕ್ಕೆ ನೋ ಯುವರ್ ಕ್ಯಾಂಡಿಡೇಟ್ ಅಂತಕ್ಕಂಥ ಒಂದು ಮಾಡೆಲ್ ಅನ್ನ ಇಲ್ಲಿ ಸ್ಟಾರ್ಟ್ ಮಾಡಲಾಗಿದೆ. ಇದರಿಂದ ಮತದಾರರು, ಚುನಾವಣಾ ಅಧಿಕಾರಿಗಳು, ರಾಜಕೀಯ ಪಕ್ಷಗಳು ಈ ಒಂದು ಉಪಕ್ರಮದ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಸಂಪೂರ್ಣ ಮಾಹಿತಿಯನ್ನು ಅದರಲ್ಲಿ ಅಳವಡಿಸಲಾಗುತ್ತೆ. ಅದನ್ನು ತೆಗೆದುಕೊಳ್ಳಕ್ಕೆ ಅವರಿಗೆ ಅವಕಾಶವಿದೆ. ಭಾರತದ ಮೊಟ್ಟ ಮೊದಲ ಮೂಲ ಮಾದರಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಯಾವ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ? ಇಂಡಿಯಾಸ್ ಫಸ್ಟ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಯಾವ ರಾಜ್ಯದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ? ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್. ಕರೆಕ್ಟ್ ಆನ್ಸರ್ ಏನಂತಂದ್ರೆ ತಮಿಳುನಾಡಿನ ಕಲ್ಪಾಕಂನಲ್ಲಿ ಬರ್ತಕ್ಕಂಥ ಅಣು ವಿದ್ಯುತ್ ಸ್ಥಾವರ. ನೋಡ್ರಿ, ಇಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯ ಮೂಲ ಮಾದರಿ ಅಂದ್ರೆ ಕಂಪ್ಲೀಟ್ ಆಗಿ ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಬ್ರೀಡರ್ ರಿಯಾಕ್ಟರ್ ಅನ್ನ ಯಶಸ್ವಿಯಾಗಿ ಇಲ್ಲಿ
ಸ್ಥಾಪನೆ ಮಾಡಲಾಗಿದ್ದು ಫಾಸ್ಟ್ ಬಿಆರ್ ರಿಡಾಕ್ಟರ್ ನ್ಯೂಟ್ರಾನ್ಗಳನ್ನು ಬಳಸಿಕೊಂಡು ಇಲ್ಲಿ ಹೆಚ್ಚಿನ ವಿದಳನ ಕ್ರಿಯೆಯನ್ನು ಇದು ವಿದಳನ ಇಂಧನವನ್ನು ಉತ್ಪಾದನೆ ಮಾಡ್ತದೆ. ಇದು ಕ್ರಿಟಿಕಲಿಟಿ ಅಂದ್ರೆ ಸ್ವಯಂ ಸಮರ್ಥನೀಯ ಪರಮಾಣು ಸರಪಳಿಯನ್ನು ಇದು ಡೆವಲಪ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಇಲ್ಲಿ ಅಳವಡಿಸಲಾಗಿದೆ. ಇಲ್ಲಿ 500 ಮೆಗಾವ್ಯಾಟ್ ಎಲೆಕ್ಟ್ರಿಕ್ ಒಂದು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಇಲ್ಲಿ ಅಳವಡಿಸಲಾಗಿದೆ ಅಂತ ಹೇಳ್ಬೋದು. ಅಣು ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಅಳವಡಿಸಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಮದ್ರಾಸ್ ಮುಳ್ಳು ಹಂದಿ ಮುಖ್ಯವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಕಂಡು ಬರ್ತದೆ? ನೋಡ್ರಿ, ಇತ್ತೀಚೆಗೆ ಈ ಒಂದು ಮುಳ್ಳು ಹಂದಿ ಬಹಳ ಸುದ್ದಿಯಲ್ಲಿತ್ತು. ಉತ್ತರ ಬಯಲು ಮತ್ತು ಹಿಮಾಚಲ್ ಪ್ರದೇಶ್, ಪರ್ಯಾಯ ದ್ವೀಪ, ಪಶ್ಚಿಮ ಘಟ್ಟಗಳು, ಮೇಲಿನ ಯಾವುದು ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಪರ್ಯಾಯ ದ್ವೀಪ ಭಾರತ ಪ್ರದೇಶದಲ್ಲಿ ಈ ಒಂದು ಮುಳ್ಳು ಹಂದಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದ ಅಂತ ಹೇಳ್ಬೋದು. ಆದ್ಮೇಲೆ ನಮ್ಮ ಒಂದು ಮೊಬೈಲ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನೋಡ್ರಿ, ಇಲ್ಲೆಲ್ಲ 50% ಡಿಸ್ಕೌಂಟ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ಎಲ್ಲ ರೈಲ್ವೆ ಎಕ್ಸಾಮ್ಗಳನ್ನ ಜಸ್ಟ್ 249 ರುಪೀಸ್ ಅಲ್ಲಿ 1,000ಕ್ಕಿಂತ ಹೆಚ್ಚು ಆನ್ಲೈನ್ ಟೆಸ್ಟ್ ಅನ್ನ ನೀವು ಇಲ್ಲಿ ಅಟೆಂಡ್ ಮಾಡಬಹುದು. ಈ ಕೂಪನ್ ಕೋಡ್ ಅನ್ನು ಹಾಕಿದ್ರೆ ನಿಮಗೆ 50% ಡಿಸ್ಕೌಂಟ್ ಅಲ್ಲಿ ಟೆಸ್ಟ್ ಅನ್ನು ತಗೋಬಹುದು. ರೈಲ್ವೆ ಗ್ರೂಪ್ ಡಿ NTPC ಎರಡೇ ಬೇಕು ಅಂದ್ರೆ ಜಸ್ಟ್ 199 ರುಪೀಸ್ ಇದೆ. ಎಲ್ಲ ರೈಲ್ವೆ ಎಕ್ಸಾಮ್ಗಳು ಬೇಕಂದ್ರೆ 249 ರುಪೀಸ್ ಇದೆ. ಇದು CBT 1 ಮತ್ತು CBT 2 ಎರಡೂ ಇರ್ತದೆ. ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಟೆಸ್ಟ್ ಇರ್ತಾವು. ನೀವು ಗೂಗಲ್ ಕ್ರೋಮ್ ಅಲ್ಲಿ ಕನ್ನಡ ಅಂತ ಇಲ್ಲಿ ನೀವು ಸೆಟ್ ಮಾಡಿಬಿಟ್ರಿ ಅಂತಂದ್ರೆ ಎಲ್ಲ ಕ್ವಶನ್ಸ್ ಡೀಟೇಲ್ಸ್ ಎಕ್ಸ್ಪ್ಲನೇಷನ್ ಎಲ್ಲ ಕನ್ನಡದಲ್ಲಿ ಬರುತ್ತೆ. ಈ ಟೆಸ್ಟ್ ಅನ್ನ ಪರ್ಚೇಸ್ ಮಾಡಬಹುದು. ಆಮೇಲೆ ಬ್ಯಾಂಕ್ ಎಕ್ಸಾಮ್ ಬರೀತಕ್ಕಂಥವ್ರು IBPS RRBಗೆ 99 ರುಪೀಸ್ ಇದೆ. ಇನ್ನು ಹಲವಾರು ಕೋರ್ಸ್ಗಳಿದಾವೆ, ಹಲವಾರು ಟೆಸ್ಟ್ಗಳಿದಾವೆ, ತಾವೆಲ್ಲ ಅದನ್ನು ಪಡಿಬಹುದು. ಆಮೇಲೆ ನಾನೇ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಪುಸ್ತಕಗಳು ಮೆಂಟಲ್ ಎಬಿಲಿಟಿ ಮತ್ತು ಜನರಲ್ ಮ್ಯಾಥ್ಸ್, ಇವೆರಡು ಪುಸ್ತಕಗಳು ಪ್ರತಿ ಅಧ್ಯಾಯದ ಮೇಲೆ QR ಕೋಡ್ ಹೊಂದಿದ್ದು 100% ಸಿಲೆಬಸ್ ಒಳಗೊಂಡಿದೆ. ಈ ಪುಸ್ತಕಗಳ ಜೊತೆ ನಾವು ಕ್ರಿಯೇಟಿವ್ ಸ್ಟ್ಯಾಟಿಕ್ GK ಮತ್ತು ಕ್ರಿಯೇಟಿವ್ ಜನರಲ್ ಸೈನ್ಸ್ ಪುಸ್ತಕಗಳನ್ನ ರೈಲ್ವೆ ಎಕ್ಸಾಮ್ಗಳಿಗೆ ನೀಡ್ತಾ ಇದೀವಿ. ಯಾರಿಗೆ 4 ಪುಸ್ತಕಗಳು ಬೇಕು, ಇದು 1150 ಆಗುತ್ತೆ. ನಾವು ಕೇವಲ 850 ರೂಪಾಯಿಗೆ ಉಚಿತ ಕೊರಿಯರ್ ಮೂಲಕ ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದೀವಿ. ಯಾರಿಗೆ 4 ಪುಸ್ತಕಗಳು ಬೇಕು ಅವರು ಈ ನಂಬರ್ಗೆ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ಮತ್ತು ನಿಮ್ಮ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ವಾಟ್ಸಪ್ ಮಾಡಿ 3 ರಿಂದ 4 ದಿನದಲ್ಲಿ ಪುಸ್ತಕ ನೇರವಾಗಿ ನಿಮ್ಮ ಮನೆಗೆ ಬರುತ್ತೆ. ನೀವು ಯಾವುದೇ ಕೊರಿಯರ್ ಚಾರ್ಜ್ ಅನ್ನು ಕೊಡೋ ಅವಶ್ಯಕತೆ ಇಲ್ಲ. ಹೇಳ್ರಿ. ಸೊ ಇಲ್ಲಿ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನ ಟಾಪಿಕ್ ವೈಸ್ ಡಿಸ್ಕಷನ್ ಮಾಡಿದೀವಿ. ಪ್ರತಿ ಟಾಪಿಕ್ ಮೇಲೆ ವಿಡಿಯೋಗಳನ್ನು ಹಾಕಿದೀವಿ. ನಮ್ಮ ವಿಡಿಯೋಗಳನ್ನು ನೋಡ್ತಾ ನೀವು ಸೆಲ್ಫ್ ಪ್ರಿಪೇರ್ ಆಗಿ ನಿಮ್ಮ ಎಕ್ಸಾಮ್ಗಳಿಗೆ ಸಿದ್ಧತೆಯನ್ನ ಮಾಡ್ಕೊಳ್ಬಹುದು. ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ರಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಹಾಕಿದೀವಿ. ಈ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಕ್ರಿಯೇಟಿವ್ ವಿಜಯಪುರ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಅಲ್ಲಿ ತಾವು ಜಾಯಿನ್ ಆಗಿ. ಸೊ ಬ್ಯಾಂಕಿಂಗ್, SSC ಮತ್ತು ರೈಲ್ವೆಗೆ ಆಫ್ಲೈನ್ ತರಬೇತಿ ನಿಮಗೆ ಬೇಕಾಗಿತ್ತು ಅಂದ್ರೆ ಬಿಜಾಪುರದ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ಅಂದ್ರೆ ಬಾಗಲಕೋಟೆ ರಸ್ತೆಯಲ್ಲಿ ಇರತಕ್ಕಂಥ ಪಾಲಿಟೆಕ್ನಿಕ್ ಕಾಲೇಜ್ ಎದುರಿಗೆ ನಮ್ಮ ಸಂಸ್ಥೆಗೆ ಬಂದು ಭೇಟಿಯಾಗಿ ನಿಮ್ಮ ಒಂದು 3 ತಿಂಗಳ ಒಂದು ಬ್ಯಾಚ್ ಅನ್ನ ಯಶಸ್ವಿಯಾಗಿ ಮುಗಿಸಬಹುದು. ಲೈಬ್ರರಿ, ಆನ್ಲೈನ್ ಎಕ್ಸಾಮ್ ಲ್ಯಾಬ್, ಪ್ರಿಂಟೆಡ್ ಬುಕ್ಸ್, ಸ್ಟಡಿ ಮಟೀರಿಯಲ್ಗಳು, ಮಾಕ್ ಟೆಸ್ಟ್ಗಳನ್ನ ನಾವೆಲ್ಲ ಕಂಡಕ್ಟ್ ಮಾಡ್ತಾ ಇದ್ದು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಗೆ ತರಬೇತಿ ಕೊಡ್ತಕ್ಕಂಥ ಉತ್ತರ ಕರ್ನಾಟಕದ ಏಕೈಕ ಸಂಸ್ಥೆ ಎಂದು ನಾವು ಇದನ್ನ ಗುರುತಿಸಬಹುದು. ಥ್ಯಾಂಕ್ ಯು.